ನಮಸ್ಕಾರ. ಇಡೀ ಪ್ರಪಂಚದಲ್ಲೇ ತಗೊಳ್ಳಿ, ಇಡೀ ವಿಶ್ವದಲ್ಲೇ ತಗೊಳ್ಳಿ, ಇಡೀ ಜಗತ್ತಿನಲ್ಲೇ ತಗೊಳ್ಳಿ, ಎಷ್ಟೇ ಲಕ್ಷ ಕೋಟಿಗಟ್ಟಲೆ ಸಾಲುಗಳಾಗಿದ್ದರೂ ಅತೀ ಬೇಗ ಸಾಲ ತೀರಿಸುವುದಕ್ಕೆ ಇದೊಂದೇ ಪರಿಹಾರ ಮಾರ್ಗ ಇರೋದು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಹೇಳ್ತಾ ಹೋಗ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ನೀವು ಒಬ್ಬರೇ ಸಾಲ ತೀರಿಸ್ಕೊಂಡು ಆರಾಮಾಗಿರೋದಲ್ಲ, ಸ್ವಾರ್ಥತನ ಇರಬಾರ್ದು. ಎಲ್ಲರಿಗೂ ಇವತ್ತು ಮನುಷ್ಯ ಅಂತಂದಮೇಲೆ ಪ್ರತಿಯೊಬ್ಬರಿಗೂ ಒಂದು ಸಾಲದ ಸಮಸ್ಯೆಗಳು ಇದ್ದೇ ಇರ್ತತೆ. ಒಂದೊಂದು ಸ್ವಯಂಕೃತ ಅಪರಾಧ ಮಾಡಿಕೊಂಡು ಸಾಲಗಳು ಮಾಡ್ಕೊಂಬಿಟ್ಟಿರ್ತಾರೆ. ಹೇಳಿಕೆ ಮಾತು ಕೇಳ್ಕೊಂಡು ಸಾಲಗಳು ಮಾಡ್ಕೊಂಬಿಟ್ಟಿರ್ತಾರೆ. ಅನಾರೋಗ್ಯ ಸಮಸ್ಯೆನೋ ಮನೆ ಒಳಗಡೆ ಗಂಡನಿಗೋ ಹೆಂಡತಿಗೋ ಮಕ್ಕಳಿಗೋ ತಂದೆ ತಾಯಿಗೋ ಅಕ್ಕ ತಂಗಿಗೋ ಅಣ್ಣ ತಮ್ಮನಿಗೋ ಏನಕ್ಕೋ ಸಾಲಗಳು ಮಾಡ್ಕೊಂಬಿಟ್ಟಿರ್ತಾರೆ. ಆಸ್ಪತ್ರೆಗೆ ತೋರಿಸ್ಲಿಕ್ಕೆ, ಸೈಟ್ ತಗೊಳಕ್ಕೆ, ಮನೆ ಕಟ್ಟಲಿಕ್ಕೆ, ಮಾಡಲಿಕ್ಕೆ, ದೊಡ್ಡ ಮಟ್ಟದ ವ್ಯಾಪಾರ ಬಿಸ್ನೆಸ್ ಮಾಡಿ ಲಾಸ್ ಆಗಿಬಿಟ್ಟಿರ್ತಾರೆ. ಏನೋ ಮಾಡ್ಕೊಂಬಿಟ್ಟಿರ್ತಾರೆ. ತಿಳಿದಲೇನೋ ಮಕ್ಕಳು ಮದುವೆಗೋ, ಹೈಯರ್ ಎಜುಕೇಷನ್ಸ್ಗೋ, ಏನಕ್ಕೋ ಇನ್ನೊಂದು ಮತ್ತೊಂದಕ್ಕೋ ಎಲ್ಲ ಯಾರೋ ತಪ್ಪು ಮಾಡಿಬಿಟ್ಟಿರ್ತಾರೆ. ಮನೆಗೆ ಏನೇನೋ ಆಗಿರುತ್ತೆ. ಒಟ್ಟಿನಲ್ಲಿ ಸಾಲಗಳು ಆಗಿರ್ತಾವಪ್ಪ. ಆ ಸಾಲ ಬೇಗ ತೀರಿಸ್ಬೇಕಂದ್ರೆ ಇದೊಂದೇ ಅದ್ಭುತವಾದ ಪರಿಹಾರ. ನೀವೊಂದೇ ಮಾಡ್ಕೊಂಡು ಸುಮ್ಮನೆ ಆಗೋದಲ್ಲ, ಎಲ್ಲರಿಗೂ ಶೇರ್ ಮಾಡಬೇಕು. ಯಾಕೆಂದರೆ ಬರೀ ನಾವು ಸ್ವಾರ್ಥಿಗಳಾಗಬಾರ್ದು. ನಾವು ಒಂದೇ ಸಾಲ ತೀರಿಸ್ಕೊಂಡು ನಮ್ದಾಯ್ತಪ್ಪ ಅಂತ. ಹಂಗಾಗಿ ಭಗವಂತ ಮೆಚ್ಚಲ್ಲ. ಇನ್ನೊಂದು ಇವೆಲ್ಲ ಯಾಕೆ ಆಗ್ತಾವಂದರೆ, ಎಸ್ಪೆಷಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ ಈ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಬಂದುಬಿಡ್ತು ಅಂದರೆ, ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ಬಂದುಬಿಟ್ರೆ ಅಂದರೆ ಹಣಕಾಸಿನ ಸಮಸ್ಯೆ, ಸಾಲಬಾಧಿಗಳು, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ನೀವಿಸ್ಕೊಂಡಿದ್ರೆ ಅವರಿಗೆ ವಾಪಸ್ ಕೊಡೋಕ್ಕಾಗಲ್ಲ. ಬ್ಯಾಂಕ್ ಶೂರಿಟಿಗಳು ಕೊಟ್ಟು ಬ್ಯಾಂಕಲ್ಲಿ ಲೋನುಗಳು ತೆಗೆದು ಚೀಟಿ ಹಾಕಿ ನಿಮ್ಮ ದುಡ್ಡು ಹೊತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಒಂದಲ್ಲ ಎರಡಲ್ಲ, ದೊಡ್ಡ ಮಟ್ಟದ ಸಮಸ್ಯೆಗಳು ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಇದೊಂದೇ ಅದ್ಭುತವಾದ ಪರಿಹಾರ. ಏನಪ್ಪ ಪರಿಹಾರ ಅಂತಂದರೆ, ಸೋಮವಾರ ಆರಿದ್ರ್ಯ ನಕ್ಷತ್ರ ಬಂದಾಗ ತೃತೀಯ ತಿಥಿ ಇರಬೇಕು, ಅಥವಾ ಗುರುವಾರ ಆರಿದ್ರ್ಯ ನಕ್ಷತ್ರ ತೃತೀಯ ತಿಥಿ ಇರಬೇಕು. ಇಂಥ ಸಂದರ್ಭದಲ್ಲಿ, ಅಥವಾ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ, ಅಥವಾ ಮಹಾಶಿವರಾತ್ರಿ ಹಬ್ಬದ ದಿನ ದೇವ್ರ ಗಿಡನ ನಿಮ್ಮ ಮನೆ ಮುಂದೆ ತಂದು ಈಶಾನ್ಯ ಮೂಲೆಯಲ್ಲಿ, ನಾರ್ತ್ ಈಸ್ಟ್ ಕಾರ್ನರಲ್ಲಿ ಹಾಕಿ ಒಂದು ಪಾಟಲ್ಲಿ. ದೇವ್ರ ಗಿಡ ಯಾವುದಪ್ಪ ಅಂದರೆ ರುದ್ರಾಕ್ಷಿ ಗಿಡ, ರುದ್ರಾಕ್ಷಿ ಸಸಿನ ತಗೊಂಬಂದು ಈಶಾನ್ಯ ಮೂಲೆಯಲ್ಲಿ ಹಾಕಿ, ಪ್ರತಿ ಸೋಮವಾರದ ದಿನ, ಪ್ರತಿ ಗುರುವಾರದ ದಿನ ತುಪ್ಪದ ದೀಪ ಹಚ್ಚಿಬಿಟ್ಟು ಆ ರುದ್ರಾಕ್ಷಿ ಗಿಡಕ್ಕೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ, ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಒಂದು ಕಾಲು ಗಂಟೆ ಈ ಮಂತ್ರದ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಎರಡನೇದು, ಎಲ್ಲರೂ ಸಾಲ ತೀರಿಸ್ಬೇಕು ಅಂದರೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಮನೇಲಿ ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ 500 ರೂಪಾಯಿ ನೋಟುಗಳು ಉದುರಲ್ಲ. ಅದರಿಂದ ತಗೊಂಡೋಗಿ ಇನ್ನೊಬ್ರಿಗೆ ಸಾಲ ತೀರ್ಸೋಕ್ಕಾಗಲ್ಲ. ದುಡಿಲೇಬೇಕು. ದುಡಿಯೋ ಮಾರ್ಗಗಳು ಚೇಂಜ್ ಮಾಡ್ಕೊಳ್ರಿ. ನಿಮ್ಮ ಒಂದು ಚಿಂತನೆಗಳು, ದುಡಿಯೋ ಮಾರ್ಗಗಳು, ಯಾವುದೇ ಉದ್ಯೋಗದಲ್ಲಿ ಇರಲಿ, ಯಾವುದೇ ವ್ಯಾಪಾರ ಬಿಸ್ನೆಸ್, ಯಾವುದೇ ಕೃಷಿ ವ್ಯವಸಾಯ ಮಾಡ್ತಿರಲಿ, ದುಡಿಯೋ ಮಾರ್ಗಗಳು ಚೇಂಜ್ ಮಾಡ್ಕೊಳ್ಳಿ. ಎರಡನೇದು, ಅಸೆಟ್ಟು, ಪ್ರಾಪರ್ಟಿಗಳು, ತಾತುಂದೋ ಮುತ್ತಾತುಂದೋ ಇನ್ನೊಂದು ಮತ್ತೊಂದು ಏನೋ ಇದ್ದರೆ ಸಡನ್ನಾಗಿ ಕಷ್ಟಗಳು ಬಂದಾಗ ಅದನ್ನು ತೀರಿಸ್ಬೇಕು, ಅದನ್ನು ಮಾರಿಬಿಟ್ಟು ಸಾಲುಗಳೆಲ್ಲ ತೀರಿಸ್ಕೊಂಡು ಮುಕ್ತರಾಗಬೇಕು. ಅದು ಬಿಟ್ಟು ಬಡ್ಡಿ ಮೇಲೆ ಬಡ್ಡಿ ಕಟ್ಕೊಂಡು ನಾವು ಮನೆ ಮಾರಲ್ಲ, ಸೈಟ್ ಮಾರಲ್ಲ, ಜಮೀನು ಮಾರಲ್ಲ, ಲ್ಯಾಂಡ್ ಮಾರಲ್ಲ ಅಂತ ಕೂತ್ಕೊಂಡ್ರೆ ಸಾಲುಗಳು ಹೆಂಗೆ ತೀರ್ತವೆ? ಸಡನ್ನಾಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಮಾಡ್ಕೊಂಡಿರೋರು ಪ್ರಾಪರ್ಟಿಗಳು ಸೇಲ್ ಮಾಡಬೇಕು ರೀ. ನಮ್ಮ ಕಷ್ಟಕ್ಕೆ ಆಸ್ತಿಗಳು ಮಾಡೋದು ಯಾವ ಉದ್ದೇಶಕ್ಕೆ ಗೊತ್ತಾ? ನಮ್ಮ ಕಷ್ಟ ಕಾಲಗಳು ಬಂದಾಗ ಅದು ನಮಗೆ ಸಹಾಯ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆಸ್ತಿಗಳು ಮಾಡೋದು.
ಅಂಥ ಸಂದರ್ಭದಲ್ಲಿ ಕೊಟ್ಟು ಸೇಲ್ ಮಾಡಿ ಇದ್ದರೆ, ಸೈಟ್ ಇದ್ದರೆ, ಮನೆಗಳಿದ್ದರೆ, ಜಮೀನುಗಳಿದ್ದರೆ 1 ಎಕರೆ 2 ಎಕರೆ ಸೇಲ್ ಮಾಡಿ ಕಂಪ್ಲೀಟಾಗಿ ಮುಗಿಸ್ಕೊಂಬಿಡ್ಬೇಕು. ಇಲ್ಲ ಈಗ ಅದನ್ನು ಮಾರಿಬಿಟ್ರೆ ಮುಂದೆ ಹೆಂಗೋ ಅಂದ್ಕೊಂಡ್ರೆ ಕುತ್ತಿಗೆ ಬಂದು ಕುತ್ಕೊಂತತೆ. ಅವ್ರು ಇವ್ರ ಹತ್ರ ಸಾಲ ಮಾಡೋದು, ಒಂದು ಸಾಲಕ್ಕೆ ಹೋಗಬಾರ್ದು. ಮತ್ತು ಅನಿವಾರ್ಯ, ಮನುಷ್ಯನಿಗೆ ಅನಿವಾರ್ಯ. ಇದು ಕಲಿಯುಗದಲ್ಲಿ ಕಂಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು. ಸ್ವಯಂಕೃತ ಅಪರಾಧನೂ ಮಾಡ್ಕೊಂತಾನೆ ಮನುಷ್ಯ, ಹೇಳಿಕೆ ಮಾತು ಕೇಳ್ತಾನೆ, ಫ್ಯಾಮಿಲಿ ವಿಚಾರದಲ್ಲಿ ಸಿಗಾಕೊಂಡು ಒದ್ದಾಡ್ತಾನೆ. ಇನ್ನೊಂದು ಮತ್ತೊಂದು, ಒಂದಕ್ಕಲ್ಲ ಎರಡಕ್ಕಲ್ಲ. ಎಲ್ಲರಿಗೂ ಆಸೆ ನಾವು ಶ್ರೀಮಂತರಾಗಬೇಕು, ಲಕ್ಷಾಧಿಪತಿಗಳಾಗಬೇಕು, ಕೋಟ್ಯಾಧಿಪತಿಗಳಾಗಬೇಕು, ಮಕ್ಕಳು ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಿಗೆ ಸೇರಿಸಿ ಲಕ್ಷಗಟ್ಟಲೆ ಓದಿಸ್ಬೇಕು, ಗ್ರ್ಯಾಂಡಾಗಿ ಮದುವೆ ಮಾಡಬೇಕು, ಹೆಂಡ್ತಿಗೆ 1/4 kg, ಅರ್ಧ kg, 1 kg ಬಂಗಾರ ಮಾಡಿಸ್ಬೇಕು, 2 ಅಪಾರ್ಟ್ಮೆಂಟ್ ತಗೊಬೇಕು, 2 ಕಾರ್ ತಗೊಬೇಕು. ಎಲ್ಲರನ್ನೂ ಮನೆಗೆ ಫಂಕ್ಷನ್ಗಳು ಮಾಡಿ ಗ್ರ್ಯಾಂಡಾಗಿ ಕರೆದು ಊಟ ಹಾಕಬೇಕು. ಎಲ್ಲರಿಗೂ ಆಸೆ ಇರ್ತತೆ. ಅದೇ ಭಗವಂತನ ಒಂದು ಆಟ ಬೇರೆ ಇರುತ್ತೆ, ಕರ್ಮ ಅಂತ ಹೇಳ್ತೀವಿ. ಅದಕ್ಕೆ ಮಾಡಿದ್ದುಣ್ಣು ಮಾರಾಯ ಅಂತಾರೆ. ಅವ್ರವ್ರ ಬುಡಕ್ಕೆ ಬರೋವರೆಗೂ ಯಾರಿಗೂ ಗೊತ್ತಾಗಲ್ಲ. ತನ್ನ ಬುಡಕ್ಕೆ ಬಂದಾಗ ಜೇಬಿನಲ್ಲಿ, ಪರ್ಸ್ನಲ್ಲಿ, ವೆನಿಟಿ ಬ್ಯಾಗಲ್ಲಿ, ಕ್ಯಾಶ್ ಬಾಕ್ಸಲ್ಲಿ, ಗಲ್ಲಾ ಪೆಟ್ಟಿಗೆಯಲ್ಲಿ, ವ್ಯಾಪಾರ ಮಾಡೋ ಸ್ಥಳದಲ್ಲಿ, ಮನೆಯಲ್ಲಿ, SB ಅಕೌಂಟ್ನಲ್ಲಿ, ಕರೆಂಟ್ ಅಕೌಂಟ್ನಲ್ಲಿ ದುಡ್ಡು ಖಾಲಿಯಾದಾಗ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗೋದು. ಅದೇ ರೀತಿ ಅನಾರೋಗ್ಯದ ಸಮಸ್ಯೆ ಬಂದಾಗ ಮಾತ್ರ ಆರೋಗ್ಯದ ಬೆಲೆ ಗೊತ್ತಾಗೋದು. BP, ಶುಗರು, ಥೈರಾಯ್ಡು, ಇನ್ನೊಂದು ಮತ್ತೊಂದು ಮಾರಣಾಂತಿಕ ಕಾಯಿಲೆಗಳು ಬಂದರೆ ಮಾತ್ರ ಆರೋಗ್ಯದ ಬೆಲೆ ಗೊತ್ತಾಗೋದು. ಹೆಂಗಾಗ್ಬಿಡುತ್ತೆ ಮನುಷ್ಯ ಅಂತಂದರೆ, ನಾವು ಹಿಂಗೇ ಇರ್ತೀವಿ, ನಮಗೇನೂ ಆಗಲ್ಲ, ನಮಗೆ ಯಾವ ಕಷ್ಟಗಳು ಬರಲ್ಲ, ನಮಗೇನು ತೊಂದರೆಗಳೇ ಆಗಲ್ಲ, ಹಣಕಾಸಿನ ಸಮಸ್ಯೆನೇ ಬರಲ್ಲ, ಸಾಲಬಾಧೆನೇ ಸಮಸ್ಯೆ ಬರಲ್ಲ, ಅನಾರೋಗ್ಯದ ಸಮಸ್ಯೆನೇ ಬರಲ್ಲ ಅಂತ ಮನುಷ್ಯ ಕುಣಿತಿರ್ತಾನೆ ವಯಸ್ಸಲ್ಲಿದ್ದಾಗ. ಹೋಗ್ತಾ 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 ಅದನ್ನೇ ದೇವರು ಅಂದರೆ ಇಲ್ಲಿ ದಶಾಭುಕ್ತಿಗಳು ಚೇಂಜ್ ಆಗ್ತಾ ಹೋದಂಗೆಲ್ಲ, ಒಂದು ದಶಾಯಿಂದ ಇನ್ನೊಂದು ದಶಾ ಭುಕ್ತಿಗಳು ಚೇಂಜ್ ಆಗ್ತಾ ಹೋದಂಗೆಲ್ಲ ಮನುಷ್ಯನಿಗೆ ಏರುಪೇರು ಆಗೋದು ಸಹಜ. ಈ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಇದ್ದಂಗೆ ಮನುಷ್ಯನ ಒಂದು ಆಟ. ಉಸಿರಿರೋವರೆಗೂ ಆರೋಗ್ಯ, ಉಸಿರು ಹೋಗೋವರೆಗೂ ದುಡ್ಡಿದ್ದರೆ ಮಾತ್ರ ಮನುಷ್ಯನಿಗೆ ಇಲ್ಲಿ ಬೆಲೆ. ಅರ್ಥ ಆಯ್ತಾ? ಎಲ್ಲ ಇದ್ದು ಚೆನ್ನಾಗಿ ಖರ್ಚು ಮಾಡಬೇಕು. ಜೋಗ್ತನ ಮಾಡಿದರೆ ಯಾರು ಇಷ್ಟಪಡಲ್ಲ. ಎಲ್ಲರಿಗೂ ಕುಟುಂಬದವ್ರನ್ನ ಚೆನ್ನಾಗಿ ನೋಡ್ಕೊಬೇಕಂದ್ರೆ ದುಡ್ಡು ಬೇಕು. ದುಡ್ಡು ಕೊಟ್ರೇ ನಿಮ್ಮ ಮೇಲೆ ಪ್ರೀತಿ ಬರೋದು. ಮತ್ತು ಎಲ್ಲರನ್ನೂ ಕೇರ್ ಮಾಡಬೇಕು, ಎಲ್ಲರನ್ನೂ ಇಷ್ಟಪಡಬೇಕು, ಯಾರಿಗೂ ಅನ್ನಂಗಿಲ್ಲ, ಬೈಯಂಗಿಲ್ಲ. ಇವೆಲ್ಲ ಕ್ರೈಟೀರಿಯಾಸ್ಗಳಿದ್ದಾವೆ. ಈಗೇನೋ ಸಾಲುಗಳು ಮಾಡ್ಕೊಂಬಿಟ್ಟಿರ್ತೀರ, ಅದಕ್ಕೋಸ್ಕರ ರುದ್ರಾಕ್ಷಿ ಗಿಡ, ರುದ್ರಾಕ್ಷಿ ಸಸಿನ ಇಟ್ಬಿಟ್ಟು ಈ ರೀತಿ ತುಪ್ಪದ ದೀಪ ಹಚ್ಬಿಟ್ಟು ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಆ ಒಂದು ರುದ್ರಾಕ್ಷಿ ಗಿಡ ಸಾಕ್ಷಾತ್ ಶಿವನ ಒಂದು ವೃಕ್ಷ. ಖಂಡಿತವಾಗ್ಲೂ ನಿಮಗೆ ಆ ಸಾಲ ತೀರಿಸಲಿಕ್ಕೆ ಭಗವಂತ ಯಾವುದೋ ಮುಖಾಂತರ ಒಂದು ದಾರಿಯಂತೂ ತೋರಿಸ್ತಾನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.